ಹೇಗಾಯ್ತು ಇದು ಸರ್? ಹೌ 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 ಇದೊಂದು ಏನು ವಿಚಿತ್ರ ಪ್ರಯತ್ನ ಇದನ್ನ ನೀವು ಸಿನಿಮಾದಲ್ಲಿ 21ನೇ ತಾರೀಕು ಫೆಬ್ರವರಿ ಬಂದು ನೋಡಿದ್ರೆ ಇದಕ್ಕೆ ಆನ್ಸರ್ ಸಿಗುತ್ತೆ. ಈ ಪ್ರಯತ್ನ ಹೇಗಾಯ್ತು, ಇದು ಹೇಗೆ ಡೆಲಿವರಿ ಆಗುತ್ತೆ ಎಲ್ಲದೂ. ಅಲ್ಲ, ನಂಗೆ ಅರ್ಥ ಆಗ್ತಲ್ಲ. ಸರಿ ಸರ್, ಸಿನಿಮಾದಲ್ಲಿ ನೋಡ್ತೀವಿ ಪ್ರಯತ್ನನ, ಆದ್ರೆ ಇದು ಹೇಗೆ ಆಯ್ತು ಸರ್? ಇದು ಇದ್ರ ಹಿಂದೆ ಏನಾದ್ರೂ ಕಥೆ ಇದೆಯಾ? ಹೌದು, ಇದ್ರ ಹಿಂದೆನೆ ಸುತ್ತಮುತ್ತನೇ ಕತೆ ಇರೋದು, ಇಡೀ ಸಿನಿಮಾನೇ ಇದೆ. ಸೊ ನಾನು ಒಂದು ಎಳೆ ಬಿಟ್ಕೊಟ್ರೆ ಇಡೀ ಸಿನಿಮಾನೇ ಕತೆ ಹೇಳ್ಬೇಕಾಗತ್ತೆ. ಸೊ ದಟ್ ಬೆಟರ್ ನೀವು ಸಿನಿಮಾಗೆ ಬಂದು ಈ ಮಗುನ ನೀವೇ ಡೆಲಿವರಿ ಮಾಡಿ, ನೀವೇ ನಿಮ್ಮ ಮಗು ಅಂತ ಎತ್ತಾಡಿ ಆಟಾಡಿಸಿ. ಯಾರು ಸರ್ ಸಿನಿಮಾದಲ್ಲಿ ಗೈನಕಾಲಜಿಸ್ಟ್? ಗೈನಕಾಲಜಿಸ್ಟ್ ಇದ್ರು, ಆದ್ರೆ ಏನು ಸಿನಿಮಾದಲ್ಲೇ ಇದ್ದಾರೆ ಅವ್ರು. ಆಕ್ಚುಲಿ ಅವ್ರನ್ನ ಫಸ್ಟ್ ಟೈಮ್ ಅವರೇ ಶಾಕ್ ಆಗಿದ್ರು. ಒಂದ್ಸತಿ ಒಂದು ಮೇಲ್ ಹೋಗ್ಬಿಟ್ಟು ಗೈನಕಾಲಜಿಸ್ಟ್ ಹತ್ರ ಕೂತ್ಕೊಂಡು ಈ ತರ ಸಮಸ್ಯೆ ಹೇಳಿದಾಗ ಆ ಅನುಭವಗಳೆಲ್ಲಾದ್ರೂ ಚೆನ್ನಾಗಿತ್ತು. ಆಕ್ಚುಲಿ ಸಿನಿಮಾದಲ್ಲಿ ಮಾತಾಡಿದ್ರೆ ಇನ್ನೂ ತುಂಬಾ ಅಂದ್ರೆ ನೋಡಿದ್ರೆ ಚೆನ್ನಾಗಿರುತ್ತೆ. ಜೂನಿಯರ್ ಅಂತ ಸಿನಿಮಾ, ಅದು 1989 ಅನ್ಸುತ್ತೆ, ಅದು 94 ಅಲ್ವಾ? ಕರೆಕ್ಟ್. ತುಂಬಾ ಖುಷಿ ಆಗುತ್ತೆ ನಮ್ಮ ಸಿನಿಮಾ ಪೋಸ್ಟರು ಮತ್ತೆ ಇದು ನೋಡ್ಕೊಂಡು ನೀವೇ ಒಂದು ಸಣ್ಣದೊಂದು ರಿಸರ್ಚ್ ಮಾಡ್ಕೊಂಡು ಬಂದು ಆ ಕ್ಯೂರಿಯಾಸಿಟಿಯಲ್ಲಿ ಕೇಳೋದೇ ನಮ್ಗೊಂದು ಆಕ್ಚುಲಿ ಪಾಸಿಟಿವ್ ನೋಟ್ ಅಂತ ಅನ್ಸುತ್ತೆ. ಆದ್ರೆ ನಾರ್ಮಲಿ ಬ್ಲಾಂಕ್ ಆಗಿ ನಾವು ಬಂದಿರ್ತೀವಿ, ಈ ತರ ಪ್ರಶ್ನೆಗಳು ಕೇಳಿದಾಗಲೇ ನಮಗೂ ಒಂದು ಕನ್ವರ್ಸೇಷನ್ ಬಿಲ್ಡ್ ಮಾಡೋಕ್ಕಾಗತ್ತೆ. ಸತ್ಯ ಇದು, ಕರೆಕ್ಟ್. ಥಾಮಸ್ ಬ್ರೈಟ್ ಅಂದ್ಬಿಟ್ಟು ಒಬ್ರು ಟ್ರಾನ್ಸ್ಜೆಂಡರ್ ಅವರು ಆಗಿದ್ರು, ಬಟ್ ಹಿ ವಾಸ್ ನಾಟ್ ಎ ಸ್ಟ್ರೈಟ್ ಪರ್ಸನ್. ಕೇರಳದಲ್ಲಿ ಇದೊಂದು ಪ್ರಯತ್ನ ಆಗಿದೆ, ಆ ಥರ ಒಂದು ಕಥೆನೂ ಇದೆ. ಹಾಗೇನೆ ನಮ್ಮೆಲ್ಲರ ಹಾಲಿವುಡ್ ಫೇವ್ರೇಟ್ ಸೂಪರ್ ಸ್ಟಾರ್ ಅರ್ನಾಲ್ಡ್ ಸ್ಕ್ವಾರ್ಝೆನೆಗರ್ ಅವ್ರದ್ದು ಒಂದು ಕತೆ ಈ ಥರ ಆಗಿದೆ. ಸೊ ಇದು ಯಾವ ಸ್ಟೋರಿ ಲೈನು ಟಚ್ ಮಾಡ್ದಿರಾ, ಇದು ವಿಭಿನ್ನವಾಗಿ ಒಂದು ಕಥೆನ ನಾವು ಇದು ಏನು ನಮ್ಮ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ಈ ಥರದ್ದು ನೋಡ್ತಾ ಇರೋದು ಎಲ್ಲರೂ. ಅದೇ ನಮ್ಗೊಂದು ಹೆಮ್ಮೆ ಕೂಡ ಆಗತ್ತೆ. ಅದು ಆ ಥರ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಈ ಒಂದು ಕಾನ್ಸೆಪ್ಟ್ನ ಇದನ್ನ ಎಷ್ಟು ಸೀರಿಯಸ್ ಆಗಿ ಹೇಳ್ಬೋದು ಅಷ್ಟು ಸೀರಿಯಸ್ ಆಗಿ ಹೇಳಕ್ ಹೋಗ್ಲಿಲ್ಲ ನಾವು. ವಿ ಮೇಡ್ ಇಟ್ ಅ ವೆರಿ ರಾಮ್ ಕಾಮ್, ಒಂದು ಫನ್ ಆಗಿ, ಒಂದು ನೀವು ಟ್ರೈಲರ್ ನೋಡಿರ್ತೀರ ಈಗ, ತುಂಬಾ ಕಾಮಿಡಿ ಆಗಿ, ತುಂಬಾ ಕ್ಯೂರಿಯಸ್ ಆಗಿ, ಒಂದು ಸಸ್ಪೆನ್ಸ್ ಇಟ್ಕೊಂಡು ಈ ಪರ್ಟಿಕ್ಯುಲರ್ ಜರ್ನಿನ ನೀವು ಆಕ್ಚುಲಿ ಸಿನಿಮಾದಲ್ಲೇ ನಾನು ಇದು ಫೈನಲ್ ಏನೋ ಒಂದು ಹೇಗೆ ಡೆಲಿವರಿ ಆಯ್ತು, ಏನಾಯ್ತು ಅನ್ನೋದು ನೀವು ಸ್ಕ್ರೀನಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಒಂದು ಚೂರು ಬಿಟ್ಕೊಟ್ಬಿಟ್ರೆ ನನಗೆ ಇಲ್ಲಿ ಕತೆ ಫುಲ್ ಹೇಳ್ಬೇಕಾಗತ್ತೆ. ನಿಮಗೆ ಗೊತ್ತಾಯ್ತು ಅಂದ್ರೆ ಸುಮಾರು ಜನ ಗೆಸಸ್ ಇರುತ್ತೆ. ಆ ಗೆಸಸ್ ನಿಜಾನೋ ಸುಳ್ಳು ಅಂತಾದ್ರೂ ನೀವು ಥಿಯೇಟರ್ಗೆ ಬಂದು ನೋಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ನೋಡೋಣ. ಈಗ ಏನಾಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದ್ರೆ ಸ್ಪೆಷಲಿ ವಿತ್ ಏನು ನಮ್ಮ ನ್ಯೂ ಜನ್ ಆಡಿಯನ್ಸ್ ಎಲ್ಲರಿಗೂ ಈ ತರ ಹೊಸ ಪ್ರಯತ್ನ ಯಾವತ್ತೂ ಅವರು ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಒಂದು ನಾರ್ಮಲ್ ಆಗಿ ಒಂದು ಕ್ಲೀಶೆ ಇರೋ ಸಬ್ಜೆಕ್ಟ್ ತಗೊಂಬಂದು ಒಂದು 2-3 ಪ್ರಯತ್ನ ಮಾಡಿಬಿಟ್ಟು ಒಂದು ಸ್ವಲ್ಪ ಏನೋ ಪ್ರೊಡ್ಯೂಸರ್ ಸ್ವಲ್ಪ ಸೇಫ್ ಮಾಡಿಕೊಟ್ಬಿಡೋಣ, ನಾವು ಒಂದು 4 ಸಿನಿಮಾ ಮಾಡಿ ಯಾವ್ದಾದ್ರು ಒಂದು ಕನ್ವರ್ಟ್ ಆದ್ರೆ ನಾವೇನೋ ಮಾಡ್ಬಿಡೋಣ ಅಂತ, ಇದೆಲ್ಲ ತುಂಬಾ ಆಸೆಗಳು ಬಂದೋಗಿರುತ್ತೆ. ಅಂಡ್ ಫಸ್ಟ್ ಟೈಮ್ ಏನೋ ಒಂದು ನೀವು ಟ್ರೈಲರ್ ನೋಡಿರ್ತೀರ, ಫಿಟ್ನೆಸ್ ಫ್ರೀಕ್, ಅದನ್ನ ಇಟ್ಕೊಂಡು ಒಂದು 6 ಪ್ಯಾಕ್ ಇಟ್ಕೊಂಡು ಪಕ್ಕದಲ್ಲಿ ಹುಡುಗಿ ಇಟ್ಕೊಂಡು ಒಂದು ಗನ್ ಇಟ್ಕೊಂಡು ಲಾಟ್ ಆಫ್ ಆಸೆಗಳು ಇರುತ್ತೆ ನಮಗೂ ಆ ಥರ ಅಂತ. ಬಟ್ ಸ್ಟಿಲ್ ಈ ತರ ಪ್ರಯತ್ನ ಮಾಡಬೇಕು ಅಂದಾಗ್ಲೇನೆ ನಮ್ಮ ಆಡಿಯನ್ಸ್ ನಮ್ಗೊಂದು ರೆಕಗ್ನಿಷನ್ ಸಿಗುತ್ತೆ ಫಸ್ಟ್ ಆಫ್ ಆಲ್. ಅಂಡ್ ಈ ತರ ಪ್ರಯತ್ನ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಒಂದು ಹೋಪಲ್ಲಿ ಬರ್ತೀವಿ ನಾವು ಈ ತರ ಪ್ರಯತ್ನ ಮಾಡ್ಕೊಂಡು. ಅಂಡ್ ಆಡಿಯನ್ಸ್ ಇಸ್ ನಮಗೆ ವೆರಿ ಇಂಟೆಲಿಜೆಂಟ್. ಅಂದ್ರೆ ಅವ್ರಿಗೆ ಈ ತರ ಪ್ರಯತ್ನ ನೋಡ್ದಾಗಿಲ್ಲಾದ್ರೂ ನಮ್ಗೆ ಒಂಥರ ಸಪೋರ್ಟ್ ಮಾಡಿದ್ದಾರೆ ಮುಂಚೆಯಿಂದಾನು. ಸೊ ಇದೊಂದು ಪ್ರಯತ್ನ, ಸೊ ದಟ್ ಐ ಎಕ್ಸ್ಪೆಕ್ಟ್ ಎವ್ರಿಬಡಿ ಟು ವಾಚ್ ಇಟ್. ಇದರಲ್ಲಿ ಹೋಮ್ವರ್ಕ್ ತುಂಬಾನೇ ಇತ್ತು. ಆಕ್ಚುಲಿ ರೈಟಿಂಗ್ ಇಂದಾನೇ ತುಂಬಾನೇ ಕಷ್ಟವಾಗಿ ಬರ್ಕೊಂಡು ಬಂದಿರೋದು. ಕೆಲವು ಪಾತ್ರಗಳಂತೂ ತುಂಬಾ 360 ಡಿಗ್ರೀಸ್ ಅದು ರೌಂಡ್ ಆಫ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ. ಇದರಲ್ಲಿ ಒಬ್ಬ ಸೆಲೆಬ್ರಿಟಿ ಶೆಫ್ ನೀವು ನೋಡಿರ್ತೀರ. ಆ ಶೆಫ್ಗೋಸ್ಕರ ನಾನು ಇಲ್ಲಿರೋ ಲೋಕಲ್ ನಮ್ಮ ಬೆಂಗಳೂರಲ್ಲಿರೋಂಥ ಶೆಫ್ಗಳ ಹತ್ರ ಹೋಗಿ ಸಣ್ಣದಾಗಿ ಒಂದು ಟ್ರೈನಿಂಗ್ ಮಾಡಿಕೊಂಡು ಅವ್ರ ಮ್ಯಾನರಿಸಮ್, ಅವ್ರ ಸ್ಟೈಲು, ಈ ಥರದ್ದೆಲ್ಲದನ್ನು ನಾವು ಇದೆಲ್ಲ ಎಲ್ಲೂ ಫೇಕ್ ಮಾಡೋಕ್ಕಾಗಲ್ಲ. ಇದೊಂದೇ ನಾವು ಆ್ಯಕ್ಚುಲಿ ನಾನು ಐ ಹ್ಯಾಡ್ ಟು ವೇರ್ ಸಮಥಿಂಗ್ ಅಂಡ್ ಕಮ್ ಅಪ್ ಆನ್ ದ ಸ್ಕ್ರೀನ್. ಬಟ್ ಅದು ಬಿಟ್ಟರೆ ಮಿಕ್ಕಿದೆಲ್ಲ ಪ್ರಯತ್ನ ನಮ್ಮದೇ ಆದ ಒಂದು ಎಫರ್ಟ್ ಇದೆ. ಅದು ಅಫ್ಕೋರ್ಸ್ ಈ ಲೇಬರ್ ಪೇನ್ನ ಫೀಲ್ ಮಾಡಿದ್ದು ಹೆಂಗೆ ಅಂದರೆ, ಇದು ನನ್ನ ಮೊದಲನೇ ಸಿನಿಮಾ, ಫಸ್ಟ್ ಸಿನಿಮಾ ನಂದಿದು. ಈ ಸಿನಿಮಾದ್ದು ಒಂದು ಬ್ಲಾಂಕ್ ಪೇಜಲ್ಲಿ ಒಂದು ಕತೆ ಬರೆದು ಅದಕ್ಕೊಂದು ಡಾಟ್ ಇಟ್ಟು ಆಮೇಲೆ ನಮ್ಮ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಅವ್ರಿಗೆ ಈ ಥರ ಒಂದು ಸಿನಿಮಾ ಒಂದು ಪ್ರಯತ್ನ ಮಾಡ್ಬೋದು ಅಂತ ಹಿಡಿದು ಶೂಟ್ಗೆ ಹೋಗಿ ಶೂಟಲ್ಲಿ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ಆಮೇಲೆ ಈ ಡೆಲಿವರಿ ಡೇಟ್ ಬರೋವರೆಗೂ ದಿಸ್ ಈಸ್ ಒನ್ ಅಮಾಂಗ್ ದಿ ಹೈಯೆಸ್ಟ್ ಲೇಬರ್ ಪೇನ್ ನಾನು ಅನುಭವಿಸಿದ್ದೀನಿ ಆ್ಯಕ್ಚುಲಿ ಆಸ್ ಅ ಮೇಕರ್, ಸಿನಿಮಾ ಮೇಕರ್ ನಾನು. ಸೊ ಅದು ಬಿಟ್ಟರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಫಿಲ್ಮ್. ಆ್ಯಕ್ಚುಲಿ ಬರ್ತಾ ಇರೋದು ನಮ್ಮ ಸಿನಿಮಾ ಅವ್ಯಕ್ತ ಸಿನಿಮಾಸಿಂದ. ದಿಸ್ ಇಸ್ ಮೈ ಲೇಬರ್ ಪೆನ್ ಆ್ಯಕ್ಚುಲಿ ಹೇಳಬೇಕು ಅಂತ ಹೋಗ್ತಂದ್ರೆ. ಬಟ್ ಅಟ್ಲೀಸ್ಟ್ ನನಗೊಂದು ಫೀಲ್ ಆಯಿತು ಅಂದರೆ ಒಂದು ಹೆಣ್ಮಕ್ಳಿಗೆ ಅದು ಯಾವ ಥರ ಆ ಲೇಬರ್ ಪೆನ್ ಥ್ರೂ ಎಷ್ಟು ಕಷ್ಟ ಹೋಗುತ್ತೆ, ಏನಾಗುತ್ತೆ. ಇಟ್ಸ್ ಅ ವೆರಿ ಡಿಫಿಕಲ್ಟ್ ಪ್ರಾಸೆಸ್ ಅದು. ಆ್ಯಂಡ್ ದಟ್ಸ್ ರೀಸನ್ ನಾನು ಈ ಸಿನಿಮಾನ ಐ ಡೆಡಿಕೇಟ್ ಟು ಆಲ್. ಆಕ್ಚುಲಿ ಅದೆಲ್ಲದನ್ನು ಫಸ್ಟ್ 3 months 4 months ಅಲ್ಲೇ ಬಂದು ಹೋಗಿರುತ್ತೆ. ಹುಳ್ಸೆಣ್ಣು, ಮೆಣ್ಣು ಇದೆಲ್ಲದನ್ನು 7ನೇ ತಿಂಗಳು 8ನೇ ತಿಂಗಳಾಗಿದ ತಕ್ಷಣ ಗೈನಕಾಲಜಿಸ್ಟ್ ಕೊಡುವಂಥದ್ದು ವೈಟಮಿನ್ ಮಿನರಲ್ ಟ್ಯಾಬ್ಲೆಟ್ ತಿಳ್ಕೊಂಡೇ ಬದುಕೊಂಡಿರ್ಬೇಕಾಗತ್ತೆ ಟು ಮೇಕ್ ದ ಬೇಬಿ ಹೆಲ್ದಿ. ಸೊ ಅದೆಲ್ಲ ಮುಗಿಸ್ಕೊಂಡು ಈಗ ಇಲ್ಲಿ ಬಂದಿದ್ದೀವಿ ನಾವು ಆ್ಯಕ್ಚುಲಿ.
ನಿಮಗೊಂದು ಸಿಹಿ ಸುದ್ದಿ. ಯಾಕೆ ಅಂದ್ರೆ ಕನ್ನಡದಲ್ಲಿ ಇದೊಂದು ಪ್ರಯತ್ನಕ್ಕೆ ನಿಮಗೊಂದು ಸಿಹಿ ಸುದ್ದಿ ಕೊಟ್ಟು ಥಿಯೇಟರ್ ಒಳಗೆ ಕರ್ಕೊಂಡ್ ಬರೋದಕ್ಕೆ ನಿಮಗೆ ಸಿಹಿ ಸುದ್ದಿ ಕೊಟ್ಟಿದ್ದೀವಿ ನಾವು. ಈ ತರ ಒಂದು ಪ್ರಯತ್ನ ಇದೆ, ಅದ್ಭುತವಾಗಿ ಬಂದಿದೆ ಸಿನಿಮಾ. ಆಕ್ಚುಲಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಇದಕ್ಕೆ ಕ್ಯಾಮ್ರಾಮನ್ ಆನಂದ್ ಸುಂದರೇಶ್ ಅಂತ. ಇದಕ್ಕೆ ನನಗೆ ಬೇರೆನೇ ಇದೆ. ಸಾರಿ ಸರ್, ಕೇಳಿಲ್ಲ. ಪೇರೆಂಟ್ಹುಡ್, ಯಾ ಸಿ ಸಿನಿಮಾದಲ್ಲಿ ಅದು ಇದೆ ಆ್ಯಕ್ಚುಲಿ. ಪೇರೆಂಟ್ಹುಡ್ ನೀವು ನೋಡಿರ್ತೀರ ಮಗುವೆ ಸಾಂಗಲ್ಲಿ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಏನೋ ಡೆಲಿವರಿ ಆಗಿ ಅದೊಂದು ಫೇಸ್ ಅಂತ ಇದ್ಮೇಲೆ ಒನ್ಸ್ ಯು ಬಿಕಮ್ ಎ ಪೇರೆಂಟ್, ಅಂದರೆ ಪೇರೆಂಟ್ಹುಡ್ ಅನ್ನೋದೇ ಇದೊಂದು ರೆಸ್ಪಾನ್ಸಿಬಿಲಿಟಿ ಆ್ಯಕ್ಚುಲಿ. ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತೀರಾ. ನಿಮ್ಮ ಏನೋ ಎಂಥ ಸಾವಾಸ ಎಂಥ ದೋಷಗಳಿದ್ರು ಅದನ್ನ ಕ್ಲೀನ್ ಮಾಡಿಕೊಂಡು ನೀವೊಂದು ರೈಟ್ ಟ್ರ್ಯಾಕ್ ಓನ್ಲಿ ಬಿಕಾಸ್ ಆಫ್ ಯುವರ್ ಬೇಬಿ ಅಥವಾ ನಿಮ್ಮ ಮಗುಗೋಸ್ಕರ ನೀವು ಚೇಂಜ್ ಆಗ್ತಿರಲ್ಲ. ದಟ್ ಈಸ್ ದ ಬೆಸ್ಟ್ ರೆಸ್ಪಾನ್ಸಿಬಿಲಿಟಿ ಇನ್ ದ ಪೇರೆಂಟ್ಹುಡ್. ಈ ಸಿನಿಮಾದಲ್ಲೂ ತೋರಿಸಿದ್ದೀನಿ ಆ್ಯಂಡ್ ರಿಯಲ್ ಆಗು ಎಲ್ಲರೂ ಮಾಡಿದ್ದೀವಿ. ಐ ಮೀನ್ ಎವ್ರಿಬಡಿ ವುಡ್ ಹ್ಯಾವ್ ಡನ್ ಇಟ್. ಬ್ಲಫ್ ಮಾಡೋಕ್ಕಾಗಲ್ಲ ಇದು. ಯು ಹ್ಯಾವ್ ಟು ವಾಚ್ ದ ಫಿಲ್ಮ್. ಇಲ್ಲ ಸಿನಿಮಾದಲ್ಲಿ ಬ್ಲಫ್ ಮಾಡಿಲ್ಲ ಇದು. ಇಟ್ಸ್ ಎನಿಥಿಂಗ್. ನೀವು ಬಂದಿದ ತಕ್ಷಣ ಸಿನಿಮಾ ಕನ್ವಿನ್ಸ್ ಆಗಿ ಅಂದರೆ ಸ್ಟಾರ್ಟ್ ಟು ಎಂಡ್ವರೆಗೂ ನಿಮಗೆ ವಿ ಹ್ಯಾವ್ ಕನ್ವಿನ್ಸ್ಡ್. ಅಂಡ್ ಏನೋ ನಿಮಗೆ ಸಿನಿಮಾ ಮುಗಿಸ್ಕೊಂಡು ಬರೋಷ್ಟು ನಿಮ್ಗೆ ಗೊತ್ತಾಗುತ್ತೆ, ಓಕೆ ಇದು ಹಿಂಗಾಯ್ತು ಇದು ಅಂದ್ಬಿಟ್ಟು. ಯುಲ್ ಬಿ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್ ದಟ್ ವಿಲ್ ಬಿ ರೋಲರ್ ಕೋಸ್ಟರ್ ರೈಡ್ ಆ್ಯಂಡ್ ಅ ಗುಡ್ ಎಂಟರ್ಟೈನರ್ ಫಾರ್ ಯು. ಡ್ಯೂರೇಷನ್ ಬಂದು 2 hours 13 minutes ಇದೆ ಸಿನಿಮಾ. ಇನ್ನೊಂದು ಅನೌನ್ಸ್ ಮಾಡಬೇಕು ಆ್ಯಕ್ಚುಲಿ. ಇವತ್ತೇ ಸೆನ್ಸರ್ ಕಾಪಿನೂ ಬಂತು. UA ಬಂದಿದೆ ನಮ್ಮ ಸಿನಿಮಾಗೆ ಸೆನ್ಸರ್ ಕಾಪಿ. ಇವತ್ತು ಅಪ್ರೂವ್ ಆಯಿತು, ಸರ್ಟಿಫಿಕೇಟ್ ಬಂತು. ಸೊ ಇನ್ನು ಆ್ಯಂಡ್ ರೆಗ್ಯುಲರ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. UA ಯಾಕೆ ಅಂದರೆ ನೀವು ಇಟ್ಸ್ ಕೈಂಡ್ ಆಫ್ ಕೆಲವೊಂದು ಏನೋ ಪ್ರಯತ್ನ ಸ್ವಲ್ಪ ಬೋಲ್ಡಾಗಿ ಹೋಗಿರ್ಬೋದು ನಾವು, ಮಾತಲ್ಲಾಗಲಿ ಆ ಥರ ನಾಲೆಜಲ್ಲಾಗಲಿ. ಆ್ಯಂಡ್ ಆಡಿಯನ್ಸ್ಗೆ 16+ ಇರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಏನೋ ವಿಷಯಗಳನ್ನ ನಾನು ಆ ಒಂದು ಸೆಕ್ಟರ್ಗೂ ಏನೋ ನಾನು ಕೇಟರ್ ಮಾಡಬೇಕಿತ್ತು. ಅದಕ್ಕಂತ ಅದು UA ಕೊಟ್ಟಿದ್ದಾರೆ ಸೆನ್ಸರ್ ಅವರು. ಹಾಂ, ನಂದೇ ಸ್ಟೋರಿ. ಅಲ್ಲ, ನಂದೇ ಸ್ಟೋರಿ. ಇನ್ಸ್ಪೈರ್ ಆ್ಯಕ್ಚುಲಿ ನಮ್ಮ ಅಮ್ಮ. ಅಂದರೆ ಎಲ್ಲರ ಮನೇಲೂ ಅದು ನಾನು ಮುಂಚೆಂದಲೂ ಹೇಳಿರೋದು, ಎವ್ರಿಬಡಿ ಎಲ್ಲ ಪೇರೆಂಟ್ಸ್ ಮನೇಲೂ ಎಲ್ಲ ಕಡೆನೂ ಮಕ್ಳು ಏನೇ ಚೇಷ್ಟೆ ಮಾಡಲಿ, ಏನೇ ಗಲಾಟೆ ಮಾಡಲಿ, ಏನೇ ಇದು ಮಾಡಿದ್ರು ಕೊನೆಗೆ ಬಂದು ಮನೆಗೆ ಲೇಟಾಗಿ ಬರಲಿ, ಏನೇ ಆದ್ರೂ ಒಂದು ಮಾತು ಹೇಳ್ತಾರೆ, ನೀನು 9 ತಿಂಗಳು ಹೊತ್ತು ಈ ಥರ ನನಗೆ ಮಾಡಿಬಿಟ್ಟು ಆ ದ್ರೋಹ ಮಾಡ್ದ, ನೀನು ಇದು ಮಾಡಿದೆ, ಬ್ಲಾ 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 ತುಂಬ ಹೇಳಕ್ಕೆ ಶುರು ಮಾಡ್ತಾರೆ. ಈ ಥರ ಒಂದು ಲೈನ್ ಇಟ್ಕೊಂಡೇನೆ ಆ್ಯಕ್ಚುಲಿ ಇದು ಏನು ನಾನೇ ಒಂದಿನ ಮಲ್ಗೆದ್ದು ಬೆಳಗ್ಗೆ ಎದ್ದಾಗ ಈ ಒಂದು ಪೇಯ್ನ ನಾನು ಅನುಭವಿಸ್ದೆ. ಓಕೆ, ಒಂದು ಹೆಣ್ಣು ಇಷ್ಟೊಂದು ಹೇಳುತ್ತೆ, ನಮ್ಮಮ್ಮ ಇದ್ರು ಎಲ್ಲರೂ ತಾಯಿಂದಿರು ಇದನ್ನ ನಾನು ಕನ್ವರ್ಟ್ ಮಾಡಿ ಇದನ್ನ ಐಡಿಯಾ ಇಟ್ಕೊಂಡು ಅಂದರೆ ಒಂದು ಸಿನಿಮಾನೇ ಮಾಡ್ಬಿಡ್ಬೋದಲ್ಲ ಅಂತ ಇದು ಮಾಡಿರೋಂಥ ಲೈನ್ ಸರ್ ಇದು ಆ್ಯಕ್ಚುಲಿ. ಹಾಂ, ರಿಲೀಸ್ ಪೇನ್ ಸಿಕ್ಕಾಪಡಿದೆ ಸರ್ ಈಗ. ಐ ಮೀನ್ ಇನ್ನೇನು ವಾಟರ್ ಬ್ಯಾಗ್ ಹೊಡಿಬೇಕು ಆ ಲೆವೆಲ್ಗಿದೆ. ಹೌದು. ಸಿ ಆ ಹೋರಾಟ ಏನೋ ಅದು ಪ್ರಿಪೇರ್ ಆಗಿ ಬಂದಿದ್ದೀವಿ ಆ್ಯಕ್ಚುಲಿ. ಇದಕ್ಕೆ ನಮ್ಮ ಪ್ರೊಡ್ಯೂಸರ್ ತುಂಬ ಥ್ಯಾಂಕ್ಸ್ ಅನ್ಬೇಕು. ಬಿಕಾಸ್ ಎವ್ರಿ ವೀಕ್ ದರ್ ಆರ್ ಸೋ ಮೆನಿ ಸಿನಿಮಾಸ್ ರಿಲೀಸ್ ಆಗ್ತಾ ಇದೆ. ಈಗಲೂ 7-8 ಸಿನಿಮಾ ಬರ್ತಾ ಇದೆ. ಈಗ 21ನೇ ತಾರೀಕು ಆಲ್ರೆಡಿ ಈಗ ನಾವು UFO ಕ್ಯೂಬ್ ಅಪ್ಲೋಡ್ ಹೋದಾಗ ಹೇಳ್ತಾರೆ, ಸರ್ ಇದು 6ನೇ ಸಿನಿಮಾ ನಿಮ್ದು ಅಪ್ಲೋಡ್ ಆಗ್ತದೆ ಅಂತ. ದಿಸ್ ಇಸ್ ಅ ಪಾರ್ಟ್ ಆಫ್ ಜರ್ನಿ ಆಫ್ ದ ಇಂಡಸ್ಟ್ರಿ. ಎನಿ ಸಿನಿಮಾ ಅದ್ರ ಕ್ವಾಲಿಟಿ ಚೆನ್ನಾಗಿದ್ದು ಅದು ಏನೋ ಒಂದು ಎಂಟರ್ಟೈನರ್ ಅಂತ ಆದರೆ ಐ ಆಮ್ ಶ್ಯೂರ್ ಆಡಿಯನ್ಸ್ ಆರ್ ದೇರ್ ಟು ವಾಚ್ ಅವರ್ ಫಿಲ್ಮ್. ಅಂದರೆ ಆ ಒಂದು ಏನೋ ಒಂದು ಪ್ರೈಡಿಂದಾನೇ ಬರ್ತಾ ಇರೋದು ನಾವು. ಇದು ವಿಲ್ ಫೇಸ್ ಇಟ್, ಅದು ಹೆಂಗೆ ಅದು ಜನ ರಿಸೀವ್ ಮಾಡ್ತಾರೆ ಅಂತ. ಸರ್ ನಾಯಕಿ ಬಂದಿಲ್ಲ ಸರ್. ಆ್ಯಕ್ಚುಲಿ ಅವರು ಬೇರೆ ಶೂಟಲ್ಲಿ ಬ್ಯುಸಿ ಇದ್ರು. ಲಾಸ್ಟ್ ಟೈಮು ಬರಲಿಲ್ಲ ಅವರು, ಈ ಸತಿನೂ ಬರೋಕ್ಕಾಗಲಿಲ್ಲ ಅವರು. ಬಟ್ ಐ ಆಮ್ ಶ್ಯೂರ್ ಥಿಯೇಟರ್ ವಿಸಿಟ್ ಅದೆಲ್ಲಾದರೂ ಬರ್ತಾರೆ. ಇನ್ನು ಮುಂದೆ ಪ್ರಮೋಷನ್ ಆಕ್ಟಿವಿಟೀಸ್ಗೆಲ್ಲ ಕರೆದಿದ್ದೀವಿ ನಾವು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಹಿಯರ್ ಇಸ್, ನೀವು ಅಬ್ಸರ್ವ್ ಮಾಡ್ಬೋದು, ನೆಕ್ಸ್ಟ್ ಎಲ್ಲ ಸ್ಟೇಜ್ ಮೇಲೆ ಬರ್ತಾರೆ ಎಲ್ಲರೂ. ಇಲ್ಲೆಲ್ಲ ಬರೀ ಗಂಡಸರೇ ಇದ್ದೀವಿ. ಆ್ಯಂಡ್ ಈ ಸಿನಿಮಾ ಐ ವಾಂಟ್ ಪರ್ಸ್ನಲಿ ಟು ಡೆಡಿಕೇಟ್ ಇಟ್ ಟು ಆಲ್ ದಿ ಲೇಡೀಸ್. ಎಲ್ಲ ತಾಯಂದಿರಿಗೆ, ಅಕ್ಕಂದಿರಿಗೆ, ಎಲ್ಲರಿಗೂ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನೋ ವಿ ರೆಸ್ಪೆಕ್ಟ್ ಯು, ವಿ ಕೇರ್ ಯು, ವಿ ಲವ್ ಯು. ಮೋರ್ ಓವರ್ ಇದೆಲ್ಲದಕ್ಕಿಂತ ಜಾಸ್ತಿ ಏನಂತಂದರೆ ಯು ಹ್ಯಾವ್ ಗಿವನ್ ಬರ್ತ್ ಟು ಅಸ್. ಅಂದರೆ ನೀವಿಲ್ದ್ರೆ ನಾವೇನೂ ಇಲ್ಲ. ಸೊ ದಟ್ ಇಟ್ ಈಸ್ ಆಲ್ ಫಾರ್ ದಿ ಲೇಡೀಸೇ ನಾನು ಇದು ಸಿನಿಮಾ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮಗೊಂದು ಸಿಹಿ ಸುದ್ದಿ. ಸಿನಿಮಾದ ಬಗ್ಗೆ ಒಂಚೂರು ಮಾತಾಡಬೇಕು ಅಂದರೆ, ಆನಂದ್ ಸುಂದರೇಶ್ ಅಂತ ಛಾಯಾಗ್ರಾಹಕ, ಅಂದರೆ ಈಸ್ ಅ DOP. ಅಶ್ವಿನ್ ಹೇಮಂತ್ ಅವ್ರು ಬಂದಿದ್ದಾರೆ, ಇವರು ಮ್ಯೂಸಿಕ್ ಡೈರೆಕ್ಟರ್. ಅವ್ರ ಬಗ್ಗೆ ಅವರೇ ಇಲ್ಲಿ ಬಂದಾಗ ಮಾತಾಡ್ತಾರೆ.
ಅವ್ರಿಗೆ ಏನೋ ಅಂದ್ರೆ ಅವ್ರಿಗೆ ಸಿಂಕ್ ಆಗಿ ಬರೆದಿದ್ದು ನಮ್ಮ ಪ್ರಮೋದ್ ಮರವಂತೆ ಅವ್ರ ಅದ್ಭುತವಾದ ಟ್ಯೂನ್ಸ್ಗಳಿಗೆ ನೀವು ನೋಡಿದ್ದೀರಾ. ಮಾಯಾಗಾರ ಆಗ್ಬೋದು, ಮಗುವೆ ಆಗ್ಬೋದು, ಇನ್ನೂ 2 ಸಾಂಗ್ ಬರೋದಿದೆ ಮುಂದಿನ ದಿನಗಳಲ್ಲಿ ಪ್ರಮೋಷನ್ ಆಕ್ಟಿವಿಟೀಸ್ ಅಲ್ಲಿ. ನಮ್ಮ ಪ್ರಮೋದ್ ಮರವಂತೆ ಅವರು ಹಿ ಈಸ್ ಗಿವನ್ ಇಸ್ ಬೆಸ್ಟ್ ಆಕ್ಚುಲಿ. ಥ್ಯಾಂಕ್ ಯು ಸರ್. ಐ ಮೀನ್ ಸಾಂಗ್ಸ್ ಆರ್ ಗೋಯಿಂಗ್ ಟೂ ಗುಡ್ ಆಕ್ಚುಲಿ. ಎಲ್ಲ ಕಡೆನೂ ತುಂಬಾ ಅಪ್ರಿಸಿಯೇಷನ್ ಬಂದಿದೆ. ನಮ್ಮ ಫಸ್ಟ್ ಸಿನಿಮಾಗೆ ನನಗೆ ಈ ತರ ಸಾಂಗ್ಸ್ ಬಂದಿರೋದು ನಂಗೆ ತುಂಬಾನೇ ಹೆಮ್ಮೆ ಆಗ್ತಾ ಇದೆ. ಆಮೇಲೆ ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ಎಡಿಟರು ನಮ್ಮ ನವೀನ್ ತೇಜ್ ಅಂತ ಆ್ಯಂಡ್ ರಘುನಾಥ್ ಅಂತ. ನವೀನ್ ತೇಜ್ ಅವರು ಈ ಟ್ರೈಲರ್ ಕಟ್ ಮಾಡಿರೋದು ನವೀನ್ ತೇಜ್. ಆ್ಯಕ್ಚುಲಿ ಈ ಟ್ರೈಲರೇನೆ ನಿಮ್ಗೊಂದು ಸಿನಿಮಾ ಹೇಳ್ತದೆ. ಸೊ ಆ ಥರ ಒಂದು ಸುಮಾರು ದಿನ ವರ್ಕ್ ಮಾಡಿ 2 hours 13 minutes ಅಂತ ಒಂದು ಸಿನಿಮಾನ 3 ನಿಮಿಷದಲ್ಲಿ ನಾವು ಆ ಸಿನಿಮಾನ ಬೇರೆ ಥರ ಹೇಳಿಬಿಟ್ಟು, ಅಂದರೆ ಎಲ್ಲೂ ಮಿಸ್ಲೀಡ್ ಆಗದಿರೋ ಥರ ಕಂಟೆಂಟ್ ಮಾತಾಡಿ ಅದಕ್ಕೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಅದ್ಭುತವಾಗಿ ಅವ್ರು ಮಾಡಿಕೊಟ್ಟಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.